ಭಕ್ತರನ್ನು ಉದ್ಧರಿಸು ಮಹಾತಾಯಿ, ಬಾಳು ಬೆಳಗಿಸುವ ದೇವಿ, ಹತ್ತು ಅವತಾರ ರೇಣುಕಮ್ಮನೇ, ದಿನಾರುತಿ ಬೆಳಗಿನ ಭಕ್ತರನ್ನು ಉದ್ಧರಿಸು ಮಹಾತಾಯಿ, ಬಾಳು ಬೆಳಗಿಸುವ ದೇವಿ, ಹತ್ತು ಅವತಾರ ರೇಣುಕಮ್ಮನೇ. ಅಮ್ಮ, ಭೂಮಾತೆ, ವಿನೂತೆ, ಅಂಬುಜಾಕ್ಷಿ ತಾಯಿ, ಮಣ್ಣನ್ನೇ ನಮ್ಮ ಬಾಳಿನ ಚಿನ್ನವು ಅಂತ ನಂಬಿ ಸದಾ ನಿನ್ನನ್ನೇ ನಂಬಿ ಬದುಕ್ತಾ ಇರೋರು ಈ ನಮ್ಮ ಮನೆತನದವರು. ನನ್ನ ಪತಿ ಹಾಗೂ ನನ್ನ ಮೈದುನರನ್ನ ರಕ್ಷಣೆ ಮಾಡುವ ಭಾರ ನಿನ್ನನ್ನೇ ಕೂಡಿದೆಯಮ್ಮ. ಅದು ಅಲ್ಲದೆ ಈ ಕಲಿಕಾಲದಲ್ಲಿ ಇನ್ನೂ ನಮ್ಮಂಥವ್ರನ್ನ ಕಾಡೋ ರಕ್ಕಸರು ತುಂಬಿದ್ದಾರೆ. ಅಂಥ ರಾಕ್ಷಸರ ಸಂಹಾರ ಮಾಡೋಕ್ಕೆ ಇನ್ನೊಮ್ಮೆ ಈ ಕಲಿಯುಗದಲ್ಲಿ ಅವತರಿಸಿ ಬಂದು ನಮ್ಮ ಬಾಳನ್ನು ಉದ್ಧರಿಸು ತಾಯಿ, ನಿನ್ನಲ್ಲಿ ಸರಿಗಡೆ ಬೇಡಿಕೊಳ್ಳುವೆ. ಆನಂದಿಸುವ ಹೋಗ್ರಿ, ಇಂಥ ಸಮಯದಲ್ಲಿ ನಿಮ್ಗೆ ಹಾಡಿನ ಆಸೆನಾ? ದೊರೆಗಳ ಮಾತು ಮೀರುವುದುಂಟೆ? ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಗಾದಾಗ ದಿನವೂ ಆನಂದವೇ.
ಕಾಲೇಜಿನಿಂದ ತಂಗಿನ ಕರೆದುಕೊಂಡು ಈಗ ಬಂದೇನು? ಹೌದಣ್ಣ. ನಸಕಿನ 4 ಗಂಟೆಗೆ ಎದ್ದು ಕುಸ್ತಿ ಪ್ರಾಕ್ಟೀಸ್ ಮುಗಿಸಿ ಮೇಲಿನ ಹೊಲಕ್ಕೆ ನೀರು ಹಾಸಿ ಆ ತಾವರ ಕಂಬದ ಹೊಲಕ್ಕೆ ನೀರು ಹಾಸಿ ಆರಂಜಿ ಕಾಲೇಜಿನಿಂದ ತಂಗಿನನ್ನು ಕರೆದುಕೊಂಡು ಬರಬೇಕಾದ್ರೆ ಎಷ್ಟು ಹೊತ್ತಾಯ್ತಣ್ಣ. ಭಾಗ್ಯಶ್ರೀ, ಏನಮ್ಮ ಪರೀಕ್ಷೆ ಚೆನ್ನಾಗಿ ಬರ್ದಿದ್ಯಾ ತಾನೇ? ಕ್ಲಾಸಿಗೆ ಫಸ್ಟ್ ಬರೋದ್ರಲ್ಲಿ ಸಂದೇಹವೇ ಇಲ್ಲ ಅಲ್ಲಿಗೆ. ನನ್ನೆರಡು ಕಣ್ಣುಗಳಂತಿರುವ ನಿಮ್ಮ ಸುಖ ಸಂತೋಷವೇ ನನ್ನ ಸಂತೋಷ. ಆ ದೇವರು ನಮ್ಮನ್ನು ಹೀಗೆ ಇಟ್ಟಿರಲಿ. ನನಗೂ ಅಷ್ಟೇನಾ? ಧರ್ಮರಾಜನಂತಿರುವ ನಿಮ್ಮ ಧರ್ಮ ರೀತಿಯಲ್ಲಿ ನಾನು ಭೀಮನಂತೆ ಪರಿಪಾಲಿಸಿ ಲಕ್ಷ್ಮಣನಂತೆ ಬೆಂಬಲ ಇಟ್ಟು ರಾಮ ಸೀತೆಯಂತೆ ಇರುವ ನಿಮ್ಮ ಪವಿತ್ರ ಪಾದದಲ್ಲಿ ರಾಮ ಸೇವಕ ಹನುಮನಂತೆ ಹಣಿ ಇಟ್ಟು ಲಕ್ಷ್ಮಣಂತೆ ಬೆಂಬಲಿಟ್ಟು ರಾಮನ ಪಾದಕ್ಕೆ ಹೊತ್ತು ಬರ್ತಾನಂತೆ ಈ
ನಿಮ್ಮಂದಿಗೆ ಈ ಮಣ್ಣಿನ ಋಣ ತೀರಿಸ್ತೇನಣ್ಣ. ನೋಡಪ್ಪ, ನಿಮ್ಮಣ್ಣ ಅಂತ ಶರಣ ಭಕ್ತ ಅಂತ ತಿಳಿದಿ ಈ ನಮ್ಮ ಸರ್ಕಾರದವರು ಶ್ರೇಷ್ಠ ರೈತ ಅಂತ ಅವ್ರಿಗೆ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದ್ದು. ಅತ್ತಿಗೆ ಆ ಸುದ್ದಿಯನ್ನು ಕೇಳಿ ರಭಸದಿಂದ ಕುದುರೆಯ ನೇರೆ ಬಂದೆತ್ತಿಗೆ ಆ ಚಕ್ರವರ್ತಿಯ ತನ್ನ ಕಕ್ಷದ ಮಾತಿನಲ್ಲಿ ಹಂಗಿಸುವುದನ್ನು ಕೇಳಿ ಅವಸರದಿಂದ ನಿಮ್ಮ ಸಂತೋಷಕ್ಕೆ ಬಂದೆತ್ತಿಗೆ. ಈ ಪ್ರಶಸ್ತಿಗೆ ಪೈಪೋಟಿದ ಆ ಚಕ್ರವರ್ತಿ ನಮಗೆ ಸೇಡಿನ ಜ್ವಾಲೆಯನ್ನು ಬೀಸಿದರೆ ಬೀಸಬಹುದು. ನಮ್ಮ ಮನೆತನ ಜಮೀನ್ದಾರ ಮನೆತನ ಅಂದ ಮೇಲೆ ನಮ್ಮ ಮೇಲೆ ಒಂದು ಕೆಂಗಣ್ಣು ಅವನದು ಇದ್ದೇ ಇರುತ್ತೆ, ಹುಷಾರಾಗಿರ್ಬೇಕು. ಅದಕ್ಕಾಗಿ ನನ್ನೊಂದು ಮಾತು ಕೇಳು ಸಹೋದರ. ಒಂದೇನಣ್ಣ, 1000 ಮಾತಾದ್ರೂ ಕೇಳ್ತೀನಿ ಹೇಳಣ್ಣ. ಸತ್ತವರ ಹೆಸರು ಜೀವಂತವಾಗಿ ಉಸಿರಾಡಬೇಕಾದರೆ ನನ್ನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನನ್ನ ಹೃದಯ ಮಿಡಿತದಲ್ಲಿ ಅಡಗಿಸಿಕೊಂಡು ನೀನು ಬರಳ ಮಾಡಿದ ತೋರದ ಕೆಲಸ ಅರಕ್ಷರದಲ್ಲಿ ತೆರೆಲಿ ಹೊತ್ತು ತರ್ತೀನಿ. ಯಾವುದು ಯಾವ ಮಾತು ಬೇಗನೆ ಹೇಳಣ್ಣ. ಧರ್ಮವು ರಕ್ಷಿತೋ ರಕ್ಷಿತೆ ಎಂಬಂತೆ ಧರ್ಮವನ್ನು ನಾವು ಕಾಪಾಡಿದರೆ ಧರ್ಮ ನಮ್ಮನ್ನು ಕಾಪಾಡುತ್ತದೆ. ಅನೇಕ ತಲೆಮಾರುಗಳಿಂದ ಈ ಜಮೀನ್ದಾರ್ ಮನೆತನದ ಕೀರ್ತಿ ಉಳಿಯಬೇಕಾದರೆ ನೀನು ನಿತ್ಯ ಸತ್ಯಕ್ಕೆ ಹೆಗಲು ಕೊಟ್ಟು ನ್ಯಾಯ ನೀತಿ ಧರ್ಮವೇ ನನ್ನ ಉಸಿರೆಂದು ಬಸವಳಿದು ಕೂಗಿ ನಿತ್ಯ ಬಡವರನ್ನು ಎತ್ತಿ ಹಿಡಿದು ನಿತ್ಯ ಲಂಚ ಕರ್ಮಿಗಳನ್ನು ಸದೆ ಬಡಿದ ಸೂರನಾಗಿ ದರಿದ್ರ ರೌಡಿಗಳಿಗೆ ನೀನು ಈರಭದ್ರನಾಗಿ ಹೆಣ್ಣಿನ ಶೀಲಕ್ಕೆ ಕೈ ಹಾಕುವರಿಗೆ ನೀನು ಶಿವನ ಊರಿಗಣ್ಣಾಗಿ ರಾತ್ರಿ ಹಗಲೆನ್ನದೆ ಈ ಭೂಮಿ ತಾಯಿಗೆ ಬೆವರು ಸುರಿಸಿ ಸೇಡಿಗಾಗಿ ಶೆಡ್ಡು ಹೊಡೆದು ಕಾವೇರಿ ತಾಯಿಯ ಮಗನಾಗಿ ಬಾಳಬೇಕಪ್ಪ. ನೀನು ಕಾವೇರಿ ತಾಯಿಯ ಮಗನಾಗಿ ಬಾಳಬೇಕು. ಇದು ಯಾವ ದೊಡ್ಡ ಮಾತು ಹೇಳ್ತೇನ ಈ ನಿನ್ನ ತಮ್ಮನಿಗೆ. ನೀನು ಈಗಲೇ ಬೇಕಂದ್ರೆ ಹುಡಿ ಹಾಲನ್ನೇ ತಂದು ಕೊಡ್ತೀನಿ. ಹೆತ್ತವರ ಹೆಸರು ಜೀವಂತವಾಗಿ ಉಸಿರಾಡಬೇಕಾದರೆ ನನ್ನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನನ್ನ ಹೃದಯ ಮಿಡಿತದಲ್ಲಿ ಅಡಗಿಸಿಕೊಂಡು ನೀನು ಬರಲ ಮಾಡಿದ ಕೆಲಸ ರಕ್ಷಣದಲ್ಲೇ ತೆರೆಯಲು ಹೊತ್ತು ತರ್ತೀನಿ ಅಣ್ಣ. ನೋಡಿದ್ರೇನ್ರಿ ನನ್ನ ಮೈದನ ಹಾರಾಟ ಹೋರಾಟ, ಜೀರ್ಗಳ ಬಾಹುಬಲಿ ರಾಜ ಹುಲಿ ಇದ್ದಂಗ ನನ್ನ ಮೈ. ನೋಡ್ರಿ ನೋಡ್ರಿ ಹೆಂಗ ನಾಸ್ತಾನ ನೋಡ್ರಿ, ಇನ್ನು ಸಣ್ಣವ ಬಹಳ ನಾಸ್ತಾನವ ನನ್ನ ರಾಜ. ಇರ್ಲಿ, ಹಾ ಏನ್ರಿ ಪ್ರಸಾದ ಅಂತೂ ಸಿದ್ಧ ಆಗಿದೆ. ನೀವು ಮಾತಾಡ್ತಾ ನಿಂತು ಬಿಟ್ರೆ ಅಣ್ಣ ತಮ್ಮಂದ್ರೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ. ಹಾಗೆ ಹಸುವಾಗಿಲ್ಲ ಏನ್ವಾ, ಊಟ ಮಾಡೋಣವಾ? ನಿಮ್ಮಿಬ್ಬರದು ಒಂದೇ ದಿನ ಮದುವೆ ಮಾಡ್ತೀನಿ. ಈ ಹರಸದ ಹೊಣದಲ್ಲಿ ನನ್ನೊಂದಿಗೆ ಹೆಜ್ಜೆ ಮೇಲೆ ಹೆಜ್ಜೆ ಕೂತ ಒಂದು ಹಾಡನ್ನು ಹಾಡಿರಿ. ಏನಪ್ಪ ಹೇಳ? ಅಲ್ಲ, ನನ್ನ ಮೈದನ ಈಗಲೇ ಇಷ್ಟು ನಾಸ್ತಾನ, ಮದುವೆ ಆದ್ಮೇಲೆ ಹೆಂಗ ಅಂತೀನಿ? ದೇವ್ರೇ, ಜೇರುಗಳ ಹುಡುಗಿಯರ ಕಣ್ಣ ನನ್ನ ಮೈದನಿಗೆ ತಾಗದೇ ಇರ್ಲ. ಯವ್ವ, ಶುರುವಾಗ್ಲಿ. ಹೆಂಗಂದು ಬಾರಲಿಗೆ ಆನಂದ ತುಂಬಿರಲೆಂದು ಅಣ್ಣಯ್ಯ ನಿಮ್ಮ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾವೀ ದಿನ. Bye.
ಪ್ರಸಾದ ಸಿದ್ಧವಾಗಿದೆ, ಹೋಗೋಣ. ನಡಿಯಪ್ಪ ಇದು.